ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರುಚಿತಾ ಅಚ್ಚು. ನಾನಿವತ್ತು ಬಸ್ ಸಾಂಬಾರು ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಬಸ್ ಸಾಂಬಾರು ಹೇಗೆ ಮಾಡ್ತೀನಿ ಅಂತ. ಎಲ್ಲರ ಮನೇಲೂ ಮಾಡ್ತಾರೆ, ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ತೊಗರಿ ಕಾಳನ್ನ ಎಡ್ದು ಇಟ್ಕೊಂಡಿದ್ದೀನಿ. ನೀವು ಯಾವ ಕಾಳು ಬೇಕಾದರೂ ಹಾಕ್ಬೋದು. ಅಲಸಂದೆ ಕಾಳು ಹಾಕ್ಬೋದು, ಹುಳ್ಳಿ ಕಾಳು ಹಾಕ್ಬೋದು, ಯಾವುದಾದ್ರೂ ಹಾಕ್ಬೋದು. ನಾನು ಸೀಸನ್ ತೊಗರಿ ಕಾಳ್ದಿದೆಯಲ್ಲ, ಸೊ ಹಾಗಾಗಿ ತೊಗರಿ ಕಾಳು ಹಾಕಿದ್ದೀನಿ. ಅದರಲ್ಲೂ ಹಸಿ ಕಾಳಲ್ಲಿ ಮಾಡೋ ಅಂಥ ಬಸ್ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ಅದಕ್ಕೆ ನಾನು ಹಸಿ ಕಾಳು ತೊಗೊಂಡಿದ್ದೀನಿ. ಹಾಗೆ ಸೊಪ್ಪು ತೊಗೋಬೇಕು. ಇದಕ್ಕೆ ಸೊಪ್ಪು ನಾನು ಒಲದ ಸೊಪ್ಪು ತೊಗೊಂಡಿದ್ದೀನಿ. ಇವತ್ತು ಒಲದ ಸೊಪ್ಪಿನ ಬಸ್ ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಒಲದ ಸೊಪ್ಪು ಅಂತಂತಂದ್ರೇ. ಮಾಮೂಲಿ ಸೊಪ್ಪಿಗಿಂತ ಇದು ತುಂಬ ರುಚಿ ಇರುತ್ತೆ. ಮೊದಲು ಒಂದು ವಿಸಲ್ ಹೊಡ್ಸ್ಕೋಬೇಕು ತೊಗರಿ ಕಾಳನ್ನ. ಪಾತ್ರೆಲಿ ಕೂಡ ಬೇಯಿಸ್ಬೋದು. ನೀವು ಟೈಮಿಲ್ಲ ಬೇಗ ಮಾಡಬೇಕು ಅಂತಂದರೆ ಒಂದು ವಿಸಲ್ ಹೊಡ್ಸ್ಕೊಳ್ಳಿ, ಬೇಗ ಆಗುತ್ತೆ. ಕಾಳೆಲ್ಲ ಬೆಂದಿದೆ. ಇದಕ್ಕೆ ನಾವು ಸೊಪ್ಪು ಹಾಕಬೇಕು. ನೀಟಾಗಿ ಸೊಪ್ಪನ್ನ ತೊಳೆದಿಟ್ಕೊಂಡು ಸೊಪ್ಪನ್ನ ಹಾಕಬೇಕು. ಸೊಪ್ಪು ಹಾಕ್ಬಿಟ್ಟೇನು ಕೂಗಿಸೋ ಅವಶ್ಯಕತೆ ಇಲ್ಲ. ಹಾಗೆ ಸುಮ್ಮನೆ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸಿದ್ರೆ ಸಾಕು, ಬೆಂದೋಗ್ಬಿಡುತ್ತೆ ಸೊಪ್ಪೇನು ಬೇಗನೆ. ಇವಾಗ ಖಾರಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. ಮೊದಲಿಗೆ ಹಸಿಮೆಣ್ಸಿನ್ಕಾಯಿ ಬೇಕು, ಒಂದು ಬೆಳ್ಳುಳ್ಳಿ ಬೇಕು, ಒಂದು ಈರುಳ್ಳಿ ಬೇಕು. ಇದನ್ನು ಮೆಣ್ಸಿನ್ಕಾಯಿನ ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಯಾವುದೇ ರೀತಿ ಎಣ್ಣೆ ಗಿಣ್ಣೆ ಏನೂ ಹಾಕೋಂಗಿಲ್ಲ, ಹಾಗೆ ಸುಮ್ಮನೆ ಸಿಂಪಲಾಗಿ ಹುರ್ಕೋಬೇಕು. ನೆಕ್ಸ್ಟು ಒಂದು ಟೊಮೊಟೊ, ಒಂದು ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಇವು ಮೂರನ್ನೂ ಸುಟ್ಕೋಬೇಕು. ನೋಡಿ ಇವಾಗ ಈ ರೀತಿ ಹುರ್ಕೊಂಡಿದ್ದೀನಿ, ಸಾಕಿಷ್ಟೇ. ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಕಬೇಕು, ಮತ್ತು ಒಂದು ಸ್ಪೂನ್ ಮೆಣಸು ಹಾಕಬೇಕು. ಇವು ಮೂರನ್ನೂ ಜೊತೆಲೇ ಹುರ್ಕೋಬೇಕು. ಸ್ವಲ್ಪ ಇವು ಲಾಸ್ಟಲ್ಲಿ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಇದೇನು ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ, ಮೆಣಸು ಮತ್ತು ಜೀರಿಗೆನ. ನೆಕ್ಸ್ಟು ಒಂದು ಟೊಮೊಟೊ, ಒಂದು ಬೆಳ್ಳುಳ್ಳಿ, ಒಂದು ಈರುಳ್ಳಿನ ಸುಡ್ತಾಯಿದ್ದೀನಿ. ಇವು ಮೂರು ಸ್ವಲ್ಪ ಸುಡಬೇಕು ಚೆನ್ನಾಗಿ. ನೋಡಿ ಸೊಪ್ಪು ಕಾಳು ಬೇಯಕ್ಕೆ ಹಾಕಿದ್ನಲ್ಲ, ಈ ರೀತಿ ಬೇಯ್ತಾ ಇದೆ. ನಾನೇನು ಮುಚ್ಚಳ ಮುಚ್ಚಿ ವಿಸಲ್ ಏನು ಹೊಡೆಸ್ಲಿಲ್ಲ, ಸಿಂಪಲಾಗಿ ಹಾಗೆ ಬೇಯಿಸ್ತಾ ಇರೋದು ಇದು. ಯಾಕಂದರೆ ಸೊಪ್ಪು ಬೇಗ ಬೆಂದೋಗ್ಬಿಡುತ್ತೆ. ಒಂದು ಮಿಕ್ಸಿ ಜಾರ್ಗೆ ಏನೇನು ಹಾಕ್ತಾಯಿದ್ದೀನಿ ನೋಡೋಣ ಬನ್ನಿ. ಸ್ವಲ್ಪ ಕಾಯಿ, ಸುಟ್ಕೊಂಡಿರೋಂಥ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಹಣ್ಣು, ಒಂದು ಹಸಿ ಈರುಳ್ಳಿ, ಒಂದು ಅರ್ಧ ಹಸಿ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಬೇಯಿಸ್ಕೊಂಡ್ರೆ ಸೊಪ್ಪು ಮತ್ತು ಕಾಳು, ಅದನ್ನು ಲಾಸ್ಟಲ್ಲಿ ಹಾಕ್ಕೊಂಡು ಆಡಿಸ್ಬೇಕು. ಹಾಗೆ ಹುರ್ಕೊಂಡ್ರಂಥ ಜೀರಿಗೆ, ಮೆಣಸು, ಹಸಿಮೆಣಸಿನ್ಕಾಯಿ, ಇದಿಷ್ಟೂ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಬೇಕು. ನೋಡಿ ಇದನ್ನು ಫಸ್ಟ್ ರುಬ್ಕೋತಾ ಇದ್ದೀನಿ ಇಷ್ಟೂ. ಈಗ ಆಗಿದೆ ರುಬ್ಬಿ. ಮತ್ತು ಕಾಳು ಸೊಪ್ಪು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಈಗ ಆಗಿದೆ ರುಬ್ಬಿ, ನೋಡ್ಬೋದು ಖಾರ ರೆಡಿ ಆಯಿತು. ನೆಕ್ಸ್ಟು ಸೊಪ್ಪು ಮತ್ತು ಕಾಳನ್ನ ಒಗ್ಗರಣೆ ಮಾಡೋಣ ಬನ್ನಿ. ಅದಕ್ಕೆ ಏನೇನು ಬೇಕು ಅಂತಂದರೆ ಸ್ವಲ್ಪ ಈರುಳ್ಳಿ, ಒಂದು 3 ಈರುಳ್ಳಿ, ಒಂದೆರಡು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕಾಯಿ ತುರಿ. ಮೊದಲು ಒಂದು ಪಾತ್ರೆ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡಬೇಕು. ಅದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಕಟ್ ಮಾಡಿ ಇಟ್ಕೊಂಡ್ರೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಚೆನ್ನಾಗಿ ಬಾಡಿಸಿ ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕಬೇಕು. ಇವಾಗ ಇವೆರಡನ್ನೂ ಚೆನ್ನಾಗಿ ಫ್ರೈ ಮಾಡಿ ಯೆಲ್ಲೋ ಕಲರ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಈರುಳ್ಳಿನ. ಇವಾಗ ಆಗಿದೆ. ಈಗ ಬೇಯಿಸಿಟ್ಕೊಂಡ್ರಂಥ ಸೊಪ್ಪು ಕಾಳನ್ನ ಹಾಕ್ತಾಯಿದ್ದೀನಿ ಇದಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲ್ಗಡೆ ಸ್ವಲ್ಪ ಕಾಯಿ ತುರಿ ಉದುರಿಸಿದ್ರೆ ಇದು ರೆಡಿಯಾಗೋಯ್ತು.
ನೆಕ್ಸ್ಟ್ ಸಾಂಬಾರು ಮಾಡೋಣ ಬನ್ನಿ. ಸಾಂಬಾರಿಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಬಿಸಿ ಆಗೋಕ್ಕೆ. ಇದು ಚೆನ್ನಾಗಿ ಬಿಸಿ ಆಗಲಿ. ಬಿಸಿ ಆದಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋಣ. ಎಣ್ಣೆ ಬಿಸಿಯಾಗಿದೆ. ಒಂದು 1/2 ಟೇಬಲ್ ಸ್ಪೂನ್ ಸಾಸಿವೆ ಹಾಕೋಣ. ಸಾಸಿವೆ ಚಟಪಟ ಅಂತ ಸಿಡಿಬೇಕು. ಸಿಡಿತಾ ಇದೆ. ಇವಾಗ ನೆಕ್ಸ್ಟು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕೋಣ. ಇದಿಷ್ಟು ಚೆನ್ನಾಗಿ ಬೆಂದಮೇಲೆ ನಾವು ರುಬ್ಕೊಂಡಿರೋಂಥ ಖಾರ ಇದೆಯಲ್ಲ ಅದನ್ನು ಹಾಕೋಣ. ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸ್ಬಿಟ್ಟು ಆಮೇಲೆ ಸೊಪ್ಪು ಮತ್ತು ಕಾಳು ಬೇಯಿಸ್ಕೊಂಡಿರೋ ಅಂಥ ಸಾಂಬಾರನ್ನ ಇಲ್ಲಿಗೆ ಹಾಕಬೇಕು, ಆ ರಸನ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಯಾಕಂದರೆ ಸೊಪ್ಪು ಕಾಳು ಬೇಯಿಸ್ಕೊಂಡಿದ್ವಲ್ಲ, ಆ ರಸಕ್ಕೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ, ನೋಡ್ಕೊಂಡು ಉಪ್ಪು ಹಾಕಬೇಕು. ಇದಿವಾಗ ಕುದೀತಾ ಇದೆ, ರೆಡಿಯಾಗಿದೆ. ತುಂಬಾ ರುಚಿಯಾದ ಹೊಲದ ಸೊಪ್ಪಿನ ಬಸ್ಸಾಂಬಾರು ರೆಡಿ. ರಾಗಿ ಮುದ್ದೆ ಜೊತೆಲಂತೂ ಬೆಸ್ಟ್ ಕಾಂಬಿನೇಷನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.